ಮಕ್ಕಳೇ, ದ್ರೋಣಾಚಾರ್ಯರ ಶಿಷ್ಯ ಅರ್ಜುನ ಕುರುಪಾಂಡವರಿಗೆ ಬಿಲ್ಲುವಿದ್ಯೆಯನ್ನು ಕಲಿಸಿದಂತಹ ಗುರುಗಳು ದ್ರೋಣಾಚಾರ್ಯರಾದರೂ ಸಹಿತ ಅರ್ಜುನ ಅವರಿಗೆ ಅತ್ಯಂತ ಪ್ರಿಯನಾದಂಥ ಶಿಷ್ಯ. ಅವನನ್ನು ಜಗದ್ವಿಖ್ಯಾತ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ ಎಂದವರು ದ್ರೋಣಾಚಾರ್ಯರು. ಒಮ್ಮೆ ರಾತ್ರಿಯ ಸಂದರ್ಭದಲ್ಲಿ ಎಲ್ಲರೂ ನಿದ್ರೆಯಲ್ಲಿರ್ತಾರೆ. ಅರ್ಜುನ ಬಿಲ್ಲನ್ನು ಬಿಡುವುದ ಅಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಯಾಕೆ ಈ ರೀತಿ ಶಬ್ದವಾಗುತ್ತದೆ ಎಂಬುದನ್ನು ಹೋಗಿ ನೋಡಿದಾಗ ಅರ್ಜುನ ರಾತ್ರಿ ಕಾಲದಲ್ಲಿಯೂ ಬಿಲ್ಲಿನ ಪ್ರಯೋಗವನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಕಾರಣ ಎಂದರೆ, ಒಮ್ಮೆ ಕತ್ತಲೆಯಲ್ಲಿ ಅವನು ಊಟ ಮಾಡುವ ಸಂದರ್ಭ ಬಂದಾಗ ನಾವು ಆಹಾರವನ್ನು ಬೆಳಕಿಲ್ಲದೆಯೇ ಬಾಯಿಗೆ ಹಾಕಿದ ಹಾಗೆ ಅಭ್ಯಾಸ ಮಾತ್ರದಿಂದ ಎಲ್ಲದೂ ಸಿದ್ಧವಾಗುತ್ತದೆ ಎನ್ನುವ ಒಂದು ದೃಢವಾದ ಮನಸ್ಸು ಅರ್ಜುನನಿಗೆ ಬರ್ತದೆ. ಹಾಗೆ ಅವನು ಕತ್ತಲೆಯಲ್ಲಿಯೂ ಸಹಿತ ಅಭ್ಯಾಸ ಮಾಡ್ತಾನೆ. ಇದನ್ನು ನೋಡಿದಂತಹ ದ್ರೋಣಾಚಾರ್ಯರಿಗೆ ಅವನ ಮೇಲೆ ತುಂಬ ಪ್ರೀತಿ ಮತ್ತು ತನ್ನ ಶಿಷ್ಯನಾಗಿ ಹೆಮ್ಮೆ ಅನ್ನಿಸ್ತದೆ. ಹೀಗೆ ಒಂದು ದಿನ ದ್ರೋಣಾಚಾರ್ಯರು ಒಂದು ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇರ್ತಾರೆ. ಒಂದು ಮೊಸಳೆ ಬಂದು ದ್ರೋಣಾಚಾರ್ಯರನ್ನು ಹಿಡಿತದೆ. ಕೌರವ ಪಾಂಡವರೆಲ್ಲರೂ ಅಲ್ಲಿ ಇರ್ತಾರೆ. ಬಿಡಿಸಬೇಕು. ಅಯ್ಯೋ ಇಲ್ಲ, ಕಾಲನ್ನು ಮೊಸಳೆ ತಿಂತಾ ಉಂಟು, ನಾವು ಬಿಲ್ಲನ್ನು ಹೊಡೆದರೆ ಗುರುಗಳ ಕಾಲಿಗೆ ಪೆಟ್ಟಾದೀತು. ಎಲ್ಲರೂ ತಲೆ ತಗ್ಗಿಸಿದರು, ಹೆದರ್ತಾ ಇದ್ದರು. ಅರ್ಜುನ ಬಾಣ ಪ್ರಯೋಗ ಮಾಡಿಯೇ ಬಿಟ್ಟ. ಮೊಸಳೆಯನ್ನು ಛಿದ್ರಗೊಳಿಸಿದ. ಗುರುಗಳನ್ನು ಪಾರು ಮಾಡಿದ. ಆಗ ದ್ರೋಣಾಚಾರ್ಯರು ಅವನನ್ನು ತುಂಬ ಪ್ರಶಂಸೆ ಮಾಡಿದರು ಮತ್ತು ಮುಂದೆ ನಿನ್ನನ್ನು ಜಗದ್ವಿಖ್ಯಾತನಾದಂತಹ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಅವನಿಗೆ ಭರವಸೆಯನ್ನು ನೀಡಿದರು. ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳ ಪರೀಕ್ಷೆಯನ್ನು ಮಾಡಬೇಕು ಎಂಬುದಾಗಿ ದ್ರೋಣಾಚಾರ್ಯರು ಕೃತ್ರಿಮವಾದಂತಹ ಒಂದು ಪಕ್ಷಿಯನ್ನು ಒಂದು ಮರದ ತುತ್ತ ತುದಿಯಲ್ಲಿ ಇಟ್ಟು ತನ್ನ ಶಿಷ್ಯರೆಲ್ಲರನ್ನು ಕರೆದು ಹೇಳಿದರು, ಅದೋ ನೋಡಿ, ಆ ಮರದ ತುದಿಯಲ್ಲಿರುವಂತಹ ಪಕ್ಷಿಯ ತಲೆಯನ್ನು ಬಾಣದ ಮುಖಾಂತರ ಉರುಳಿಸಬೇಕು, ಹೊಡೆಯಬೇಕು ಎಂಬುದಾಗಿ ಹೇಳಿದರು. ಆಯಿತು, ಅದೇನು ಮಹಾನ್ ಎಂಬುದಾಗಿ ಪ್ರಥಮವಾಗಿ ಧರ್ಮರಾಜ ಬಂದ. ಹೆದೆ ಏರಿಸಿ ನಿಂತ. ದ್ರೋಣಾಚಾರ್ಯರು ಕೇಳಿದರು, ಧರ್ಮರಾಜ, ಯಾವುದು ಕಾಣ್ತದೆ ನನಗೆ? ಇಲ್ಲ, ಗಿಡ ಮರಗಳು ಹಕ್ಕಿ ಎಲ್ಲ ಕಾಣ್ತದೆ. ಹಾಗಿದ್ದರೆ ನೀವಾ? ನಿನ್ನಿಂದ ಸಾಧ್ಯವಿಲ್ಲ. ಹಾಗೆ ಎಲ್ಲರನ್ನೂ ಕೇಳ್ತಾ ಅರ್ಜುನನಿಗೆ ಕೇಳ್ತಾರೆ. ಅರ್ಜುನ, ಏನು ಕಾಣ್ತದೆ ನನಗೆ? ಇಲ್ಲ, ಹಕ್ಕಿ ಕಾಣ್ತದೆ. ಸರಿಯಾಗಿ ನೋಡು. ಹೌದು, ಸರಿಯಾಗಿ ನೋಡ್ತಾ ಇದ್ದಾನೆ. ಕೇವಲ ಹಕ್ಕಿಯ ತಲೆ ಮಾತ್ರ ನನಗೆ ಕಾಣ್ತಾ ಉಂಟು. ಹಾಗಿದ್ದರೆ ಹೊಡೆ ಎಂಬುದಾಗಿ ಹೇಳ್ತಾರೆ. ಅವನು ಅದನ್ನು ಹೊಡಿತಾನೆ. ಆಗಲೂ ಕೂಡ ಎಲ್ಲರಿಗಿಂತಲೂ ಉತ್ತಮನಾದಂತಹ ಬಿಲ್ಲುವಿದ್ಯೆಯನ್ನು ಅವನು ಪ್ರದರ್ಶನ ಮಾಡ್ತಾನೆ. ಹೀಗೆ ದ್ರೋಣಾಚಾರ್ಯರಿಗೆ ಅರ್ಜುನನು ಸಮರ್ಥನಾದಂತಹ ಬಿಲ್ಲುಗಾರನೆಂಬುದಾಗಿ ಭರವಸೆಯನ್ನು ಮೂಡಿಸ್ತಾನೆ. ಅವರು ಅವನಿಗೆ ಒಂದು ಬ್ರಹ್ಮಶೀರ್ಷಾಸ್ತ್ರ ಎಂಬುದನ್ನು ಕೂಡ ಅವನಿಗೆ ಕಲಿಸಿಕೊಡ್ತಾರೆ. ಅದು ದುರ್ಬಲರ ಮೇಲೆ ಪ್ರಯೋಗ ಮಾಡಿದರೆ ಜಗತ್ತನ್ನೇ ಸುಡುವಷ್ಟು ಬಲಶಾಲಿಯಾದಂಥದ್ದು. ಹಾಗೆ ಮಾಡಬಾರದು. ಅಮಾಯಕರ ಮೇಲೆ, ದುರ್ಬಲರ ಮೇಲೆ ಪ್ರಯೋಗ ಮಾಡಬಾರದು.
ಇದನ್ನು ಕೇಳಿದಂತಹ ಅಶ್ವತ್ಥಾಮ ಬಂದು ದ್ರೋಣಾಚಾರ್ಯರಲ್ಲಿ ಕೇಳ್ತಾನೆ, ಅಪ್ಪ, ನಾನು ನಿನ್ನ ಮಗನಾಗಿ ನನಗೆ ಬ್ರಹ್ಮಶೇಷಾಸ್ತ್ರವನ್ನು ಹೇಳಿಕೊಡುವುದನ್ನು ಕಲಿಸುವುದನ್ನು ಬಿಟ್ಟು, ದಾರೆ ಎರೆಯುವುದನ್ನು ಬಿಟ್ಟು ಅರ್ಜುನನಿಗೆ ಕಲಿಸಿದೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಅವನಲ್ಲಿ ಆ ಯೋಗ್ಯತೆ ಉಂಟು, ಅಭ್ಯಾಸ ಮಾಡುವ, ಸತತ ಪರಿಶ್ರಮ ಪಡುವ ಗುಣ ಉಂಟು, ಆಸಕ್ತಿ ಉಂಟು, ನಿನ್ನಲ್ಲಿ ಇಲ್ಲ. ನೀನು ಅದನ್ನು ತೆಗೆದುಕೊಳ್ಳುವುದಕ್ಕೆ ಇನ್ನೂ ಪಕ್ವವಾಗಿಲ್ಲ. ಇದು ದ್ರೋಣಾಚಾರ್ಯರು ನ್ಯಾಯಯುತವಾಗಿ ನಡೆದುಕೊಂಡವರು ಎನ್ನುವುದಕ್ಕೆ ಸಾಕ್ಷಿ. ತನ್ನ ಔರಸ ಪುತ್ರನಾದರೂ ಸಹಿತ ಅವನನ್ನು ಬಿಟ್ಟು ಅರ್ಜುನನಿಗೆ ಬಿಲ್ಲುವಿದ್ಯೆಯನ್ನು ಉತ್ತಮವಾಗಿ ಕಲಿಸ್ತಾರೆ. ಮುಂದೆ ಅರ್ಜುನ ಪ್ರಖ್ಯಾತನಾದಂತಹ ಬಿಲ್ಲುವಿದ್ಯೆಗಾರ ಆಗ್ತಾನೆ. ದ್ರೋಣಾಚಾರ್ಯರ ಹೆಸರು ಎಲ್ಲೆಡೆಯಲ್ಲಿಯೂ ಪ್ರಸಿದ್ಧಿಯಾಗುವಂತೆ ಅರ್ಜುನನ ಬಿಲ್ಲುವಿದ್ಯೆಯು ಕಾರಣವಾಗ್ತದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆ ಇನ್ನೂ ಚಂದವಾಗಿ, ಸ್ಪಷ್ಟವಾಗಿ, ವಿಸ್ತಾರವಾಗಿ ಓದಿ ತಿಳಿದುಕೊಳ್ಳಿ ಎಂದು ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.